ಆರತಕ್ಷತೆಗೆ ತೆರಳುತ್ತಿದ್ದ ವರನಿಗೆ ಚಾಕು ಇರಿತ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ರಿಸೆಪ್ಷನ್ಗೆ ಹೋಗ್ತಾ ಇದ್ದಂತಹ ವರನಿಗೆ ಚಾಕುವಿನಿಂದ ಇರಿಯಲಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಗಾಯಾಳು ವರನನ್ನ ನೋಡಲು ಆಸ್ಪತ್ರೆಗೆ ವಧು ನಯನ ಬಂದಿದ್ದಾರೆ. ವರ ರವೀಶ್ಗೆ ಮದುವೆ ಆಗುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಧು ನಯನಾಳ ಪ್ರಿಯಕರನಿಂದ ರವೀಶ್ ಮೇಲೆ ಹಲ್ಲೆ ಆಗಿತ್ತು. ಹೀಗಾಗಿ ವಧು ನಯನಾಳ ಮಾತಿಗೆ ವರ ರವೀಶ್ ಒಪ್ಪಿಲ್ಲ. ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯಲ್ಲಿ ರವೀಶ್ಗೆ ಚಿಕಿತ್ಸೆ ಮುಂದುವರೆದಿದೆ. ಬಂದ ದಾರಿಗೆ ಸುಂಕವಿಲ್ಲದೆ ವಧು ನಯನ ವಾಪಸ್ ಹೋಗಿದ್ದಾರೆ. ಆರೋಪಿ ಬಂಧನಕ್ಕಾಗಿ ಕೊಳ್ಳೇಗಾಲ ಪೊಲೀಸರು ಶೋಧ ನಡೆಸುತ್ತಿದ್ದಾರೆ. ಏನಿದು ಪ್ರಕರಣ ಅಂದ್ರೆ, ನಯನ ಮತ್ತೊಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಾ ಇದ್ಲು. ಆದ್ರೆ ಮದುವೆ ರವೀಶ್ ಜೊತೆಗೆ ಫಿಕ್ಸ್ ಆಗಿತ್ತು. ರವೀಶ್ನನ್ನ ಮದುವೆ ಆಗೋದು ನಯನಾಳನ್ನ ಪ್ರೀತಿ ಮಾಡ್ತಾ ಇದ್ದಂತಹ ಹುಡುಗನಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಆರತಕ್ಷತೆಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಅಡ್ಡಗಟ್ಟಿ ರವೀಶ್ಗೆ ಚಾಕುವಿನಿಂದ ಇರಿಯಲಾಗಿತ್ತು. ನಂತರದಲ್ಲಿ ಮದುವೆಯನ್ನ ಕೂಡ ರವೀಶ್ ಕುಟುಂಬಸ್ಥರು ರದ್ದು ಮಾಡಿದ್ರು. ಈಗಲೇ ಹಿಂಗಾದ್ರೆ ಮುಂದೆ ಹೇಗೆ ಅಂತ ಹೇಳಿ ಅದಾದ್ಮೇಲೆ ಮದುವೆ ರದ್ದಾದ್ಮೇಲೆ ನಯನ ಆಸ್ಪತ್ರೆಗೆ ಬಂದು ರವೀಶ್ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ತನ್ನ ಕೈ ಹಿಡಿಯುವಂತೆ ಗೋಗರೆದಿದ್ದಾಳೆ. ಆದರೆ ರವೀಶ್ ಅದಕ್ಕೆ ಒಪ್ಕೊಂಡಿಲ್ಲ. ಕುಟುಂಬಸ್ಥರು ಕೂಡ ಒಪ್ಕೊಂಡಿಲ್ಲ. ಇವತ್ತು ಈ ರೀತಿ ಚಾಕು ಹಿರಿದು ಕೊಲೆ ಮಾಡೋದಕ್ಕೆ ಯತ್ನವನ್ನು ಪಟ್ಟಿದ್ದಾನೆ. ಮುಂದೊಂದು ದಿನ ಇದು ದೊಡ್ಡ ಮಟ್ಟಕ್ಕೆ ಹೋಗಲ್ಲ ಅಂತ ಏನು ಗ್ಯಾರಂಟಿ ಅಂತ ಹೇಳಿ, ಸಹವಾಸವೇ ಬೇಡ ಅಂತ ಹೇಳಿ ಮದುವೆಗೆ ನಿರಾಕರಿಸಿದ್ದಾರೆ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ನಯನ ಆಸ್ಪತ್ರೆಯಿಂದ ವಾಪಸ್ ತೆರಳಿದ್ದಾರೆ. ಸಾಯಂಕಾಲ ವಿನೀಶ್ ಅನ್ನೋ ಹುಡುಗ ಕುಣಗಳ್ಳಿ ಗ್ರಾಮದವನು. ಈ ದಿನ ಒಂದು ಮದುವೆ ಇತ್ತು. ಮದುವೆಗೆ ತಯಾರಿ ಮಾಡಿಕೊಂಡು ಹೋಗ್ತಾಯಿದ್ರು. ಅಲ್ಲಿ ಹೋಗ್ಬೇಕಾದ್ರೆ ಒಂದು ಕಾರಲ್ಲಿ ಬಂದು ಒಂದು 3 ಜನ ಅಂತ ಹೇಳಿದ್ದಾರೆ. ಕಾರಲ್ಲಿ ಬಂದು ಅವನಿಗೆ ಅಡ್ಡ ಕಟ್ಟಿ ಅವನಿಗೆ ಚಾಕುವಿಂದ ಹಲ್ಲೆ ಮಾಡಿ ಪರಾರಿ ಆಗಿದ್ದಾರೆ. ಅದು CCTV ಕ್ಯಾಮ್ರಾದಲ್ಲೂ ಕೂಡ ಅವ್ರು ಯಾರ ಗೊತ್ತಾಗಿದೆ. ಮತ್ತು ಅವ್ರಿಗೆ ಆರೋಪಿಗಳನ್ನು ಇವಾಗ ನಾವು ದೂರು ದಾಖಲು ಮಾಡ್ಕೊಂಡಿದ್ದೀವಿ. ಕೊಳ್ಳೇಗಾಲ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಿಶೇಷ ತಂಡನೂ ಕೂಡ ನಾವು ತನಿಖೆಗೆ ನೇಮಿಸಲಾಗಿದೆ. ಅವರು ಆರೋಪಿನ ಪತ್ತೆ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ತಕ್ಷಣವೇ ಆರೋಪಿನ ನಾವು ಬಂಧಿಸ್ತೀವಿ. ನಾವು ಮದುವೆಗೆ ಸಂಬಂಧಪಟ್ಟ ವಿಚಾರ ಇದೆ. ಅವರು ಅವನಿಗೆ ಧಮಕಿ ಹಾಕಿರೋದು, ವಾಟ್ಸಪ್ ಮೆಸೇಜ್ ಕಳಿಸ್ತಾ ಇದ್ರು ಅಂತ ಅವನು ಕೂಡ ಗಮನಿಸ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಪೊಲೀಸ್ನವ್ರಿಗೇನು ದೂರಾಗಲಿ ವಗೇರೆ ಯಾವುದೂ ಕೊಟ್ಟಿಲ್ಲ. ಬಟ್ ಅವನಿಗೆ ಹಿಂದೆ 15-20 ದಿನದಿಂದ ಧಮಕಿ ಇತ್ತಂತೆ. ಇದು ಅವರ ಏನೋ ವೈಯಕ್ತಿಕ ಮದುವೆಗೆ ಸಂಬಂಧಪಟ್ಟ ವಿಚಾರ ಇದೆ. ನಾವು ದೂರು ದಾಖಲಾಗಿದೆ. ಈಗಾಗಲೇ ಒಂದು ತಂಡ ರಚನೆ ಕೂಡ ಮಾಡಿದ್ದೀವಿ. ಆ ತಂಡ ಇವಾಗ ಆರೋಪಿ ಪತ್ತೆಗೆ ಹೋಗಿದ್ದಾರೆ. ತಕ್ಷಣಕ್ಕೆ ಆರೋಪಿ ಬಂಧನ ಮಾಡ್ತೀವಿ ನಾವು. ಅವ್ರಿಗೆ ಏನೂ ಇದಿಲ್ಲ, ಕೈಗೆ ಸ್ವಲ್ಪ ಗಾಯ ಆಗಿದೆ. ಚಾಕುವಿಂದ ಕೈ ಹೊಡೆದಿದ್ದಾರೆ. ಇನ್ನು ಬೇರೆ ಯಾವುದೇ ಭಾಗದಲ್ಲೂ ಕೂಡ ಕೈ ಬಿಟ್ಟು ಹೋದ್ರೆ ನಾನೇನು ಮಾಡೋದಿಲ್ಲ. ಸಂಖ್ಯೆ